ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರ್ಯಾಕ್ಟರ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಮೊನ್ನೆ ಶನಿವಾರ ಬಂದು ಖಾಲಿ ಮಾಡಿ ಎಂಟಿಪೇಟೆ ಪೆಟ್ರೋಲ್ ಬಂಕಲ್ಲ ತಿಳಿಸ್ಬಿಟ್ಟು ಮನೆ ಕಡೆ ಹೋಗಿದ್ದೆ. ಶನಿವಾರ ನಿನ್ನೆ ಭಾನುವಾರ ಎಲ್ಲ ರಜೆ ತಗೊಂಡು ಇವತ್ತು ಸೋಮವಾರ ಡ್ಯೂಟಿಗೆ ಹಾಜರಾಗಿದ್ದೀನಿ. ಡ್ಯೂಟಿಗೆ ಆಗಿದ್ದೀನಿ. ಇವಾಗ ಗಾಡಿ ಸಿಕ್ಕಾಪಟ್ಟೆ ಶೇಕ್ ಆಗುತ್ತೆ. ಲೋಡ್ಗೆ ಹೋಗ್ತಾ ಇದ್ದೀನಿ. ಲೋಡು ಎಲ್ಲಿಂದಪ್ಪ ಅಂದರೆ ಹೊಸಕೋಟೆ ಬಿಟ್ಟು ಚಿಕ್ಕನಹಳ್ಳಿ ಗೇಟ್ ಅಂತೇಳಿ ಹೊಸಪೇಟೆ ಬಿಟ್ಟು ಒಂದು 10-12 ಕಿಲೋಮೀಟ್ರ್ ಹೋಗ್ಬೇಕು. ಎಲ್ಲಿಗಪ್ಪ ಲೋಡ್ ಅಂದರೆ ಕೇರಳ ತಾಮಸರಿಗೆ. ಮಂಗಳೂರು ಕಡೆ ಯಾವ ಇರಲಿಲ್ಲ, ಹೊಸಪೇಟೆ ಯಾವ ಇರಲಿಲ್ಲ, ಕೇರಳ ಸಿಕ್ತು. ಹೋಗೋಣ ಕೇರಳಗೇನೆ, ಏನು ಸಮಸ್ಯೆ ಇಲ್ಲ. ಹಂಗೇನು ಕೇರಳ ಹೋಗಿ ಖಾಲಿ ಮಾಡಿ ಕೇರಳದಿಂದ ಮಂಗಳೂರು MT ಬರೋದು. ಆಮೇಲೆ ಹಂಗೆ ಏನೋ ಒಂದು ಆಯ್ತಿರ್ತವೆ. ಸದ್ಯಕ್ಕೆ 2 ದಿನ ರೆಸ್ಟ್ ತಗೊಂಡು 3ನೇ ದಿನ ಡ್ಯೂಟಿಗೆ ಹಾಜರಾಗಿದ್ದೀವಿ. ಈಗ ಹೋಗೋಣ. ಇವಾಗ ಇಲ್ಲಿ ಮಾಕ್ಲಿ ಇದೆ ನೋಡಿ, ಇದು ಮಾಕ್ಲಿ. ಇಲ್ಲಿಂದ ತಿರ್ಸ್ಕೊಬಂದು ಸೀದಾ ನೆಲಮಂಗಲದಿಂದ ಹೊಸಕೋಟೆಯಿಂದ ಸೈಟಿಗೆ ಪಾರ್ಟಿಗೆ ಹೋಗೋದು. ಸದ್ಯಕ್ಕೆ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗ್ತಾ ಇರೋಣ. ಬೆಳಗ್ಗೆನೇ ನಾಷ್ಟ ಎಲ್ಲ ಮನೆಯಲ್ಲೇ ಆಗಿ ಬಂದ್ಬಿಡ್ತು. ಬೇರೇನು ಟೆನ್ಷನ್ ಏನಿಲ್ಲ. ಇವಾಗ ಈಗ ಮಧ್ಯಾಹ್ನ ಊಟ ಅಷ್ಟೇ. ಅಲ್ಲಿ ಹೋಗಿ ನೋಡೋಣ. ಈಗ ಟೈಮು 11:20. ಸಿಟಿ ಒಳಗೆ ಹೋಗ್ಬೋದು. ಸಿಟಿ ಒಳಗೆಲ್ಲ ಸಿಕ್ಕಾಪಟ್ಟೆ ನೋ ಎಂಟ್ರಿ ಏನಿಲ್ಲ. ಟ್ರಾಫಿಕ್ ಸಿಕ್ಕಾಪಟ್ಟೆ ಇರ್ತೈತೆ ಇವಾಗ ಈ ಟೈಮಲ್ಲಿ. ನೋ ಎಂಟ್ರಿ ಬಿಟ್ಟಿದ್ದ ಟೈಮಲ್ಲಿ ಈಗ 11:20 ಟ್ರಾಫಿಕ್ ಸಿಕ್ಕಾಪಟ್ಟೆ ಇರ್ತದೆ. ಈ ಟೈಮಲ್ಲಿ ಹೋಗಿ ಅಲ್ಲಿ ಟ್ರಾಫಿಕಲ್ಲಿ ತಗೊಳಕೊಂಡು ಗೇರಲ್ಲೇ ಓಡಿಸೋ ಬದಲು, ಟೈಮ್ ವೇಸ್ಟ್ ಮಾಡೋ ಬದಲು ಈಗ ಹೋದರೆ ಫ್ರೀಯಾಗಿ ಹೋಗ್ತಾ ಇರ್ತದೆ. ಯಾವ ಸಮಸ್ಯೆ, ಯಾವ ಟ್ರಾಫಿಕ್ ಇರೋಲ್ಲ, ಏನಿರಲ್ಲ. ಒಂದು ಟೋಲ್ ಬರುತ್ತೆ. ನೀವು ಸಿಟಿ ಒಳಗೆ ಹೋದರೂ ಒಂದು ಟೋಲ್ ಬಂದೇ ಬರುತ್ತೆ. ಅದಕ್ಕೆ ಯೋಚನೆ ಮಾಡಿದ್ರೆ ಇದೇ ಬೆಸ್ಟು. ಹಂಗಾಗಿ ಇದರಲ್ಲೇ ಹೋಗೋಣ ಅಂಥೇಳಿ ಹೊರಟಿದ್ವಿ. ಬರ್ರಿ ಹೋಯ್ತಾ ಮುಂದೆ ಸಿಗೋಣ. ಫಸ್ಟ್ ಇಲ್ಲಿಂದ ಹೋಯ್ತಾ ಮಧುರೆ ಸಿಗುತ್ತೆ. ಮಧುರೆ ದೇವಸ್ಥಾನ, ಶನಿಮಹಾತ್ಮ ದೇವಸ್ಥಾನ ಹೋಗಿ ಅಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಸೀದಾ ಹಂಗೆ ಹೋಗೋಣ. ಇಲ್ಲಿಂದ ಹೊಡನ್ ಬರ್ರಿ. ಎಲ್ಲಿ ನೋಡ್ರಿ ಇಲ್ಲೇ ಟ್ರಾಫಿಕ್ ಹಿಂಗೈತೆ. ಇನ್ನು ಸಿಟಿ ಒಳಗೆ ಹೋದರೆ ಇನ್ನೇನು ಹೇಳ್ಬೇಕು ಹೇಳು. ಹಂಗಾಗಿ ಸಿಟಿ ಸವಾಸನೆ ಬೇಡ ಅಂತೇಳಿ ಈ ಕಡೆ ಡಿಸೈಡ್ ಮಾಡಿದ್ವಿ. ಲೋಡ್ ಮಾಡ್ಕೊಂಡು ಸಿಟಿ ಒಳಗೆ ಬರಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸಿಟಿನೇ ಬರಬೇಕದು. ಈಗ ಸದ್ಯಕ್ಕೆ ನಾವು ಹೋಗೋಣ ಬರ್ರಿ. ನಮ್ಮ ಅರ್ಜುನನ ಅಲ್ಲಿ ನಿಲ್ಲಿಸಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ ನೋಡಿ. ಇದೇ ಮಧುರೆ ಶನಿಮಹಾತ್ಮನ ದೇವಸ್ಥಾನ. ನಮ್ಮ ಗಾಡಿಗಳಿದ್ದಾಗ ಆವಾಗವಾಗ ಬರ್ತಿದ್ವಿ. ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಈಗ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ನೋಡಿ ಸ್ನೇಹಿತರೆ, ದೇವಸ್ಥಾನ ಹತ್ರ ಇದ್ದೀನಿ. ಇದೇ ದೇವಸ್ಥಾನ. ಒಳಗಡೆ ದೇವ್ರು ತೋರಿಸ್ತೀನಿ ನೋಡ್ರಿ. ಶನಿಮಹಾತ್ಮನ ಕಾಣೋರು ಕ್ಲೀನಾಗಿ ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದನೇ. ಅವ್ರು ಯಾರೋ ಸ್ವಲ್ಪ ಸೈಡಿಗೆ ಬರೋಣ. ಆ ಹೊಣೆಯ ಸೈಡಿಗೆ ಬರ್ತಾ ಇಲ್ಲ ಈ ದೇವಸ್ಥಾನ. ಈಗ ನಾವು ಎಳ್ಳು ಬತ್ತಿ ತಗೊಬಂದಿದ್ದೀವಿ, ಅಲ್ಲಿ ಹಚ್ಚಬೇಕು. ಅವ್ರು ಯಾರೋ ಹೋಯ್ತಾ ಇಲ್ಲ ದೇವ್ರ ತೋರ್ಸೋಣ ಅಂತ ಹೇಳಿದ್ರೆ. ಹಾಂ, ಈಗ ಹೋದ್ರೆ ನೋಡಿ ಪೂಜಾರು ಕಾಣ್ತಾರೆ. ಯಾರು ಒಬ್ರು ಅಡ್ಡ ಬರ್ತಿರ್ತಾರೆ. ಇದೇ ದೇವಸ್ಥಾನ. ಬರ್ರಿ ನಾವು ಎಳ್ಳು ಬತ್ತಿ ಹಾಕ್ಬಿಟ್ಟು ನೋಡಿ, ಇದೆ ಎಳ್ಳು ಬತ್ತಿ ಹಾಕುವ ಸ್ಥಳ. ಈಗ ನಾವು ನಮ್ಮ ಎಳ್ಳು ಬತ್ತಿಯನ್ನು ಅಲ್ಲಿಗೆ ಹಾಕ್ಬಿಡುವ. ದೇವರಪ್ಪ
ಇಲ್ಲಿಂದ ಹೊರಗೆ ಹೋಗೋಣ. ಈ ಥರದ್ದು ಒಂದು ಶಂಖ ತಗೊಂಡಿದ್ದೀನಿ ಕಟ್ಟಕ್ಕೆ. ಆಮೇಲೆ ಇವು ಒಂದು 4 ತಗೊಂಡಿದ್ದೀವಿ ಕಟ್ಟಕ್ಕೆ ಗಾಡಿಗೆ. ಮದುವೆ ಬಂದಮೇಲಂತೂ ಪುರಿ ತಗೊಳ್ಳೇಬೇಕು. ನೋಡಿ ಪುರಿ ತಗೋತಾ ಇದ್ದೀನಿ 100 ರೂಪಾಯಿಗೆ. ಪುರಿ ಮಿಕ್ಸ್ಚರ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ಟೋಟಲ್ 100 ರೂಪಾಯಿಗೆ. ತಗೊಂಡು ಹೋಗೋಣ ಬರ್ರಿ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಪುರಿ ಗಿರಿ ಎಲ್ಲ ತಗೊಂಡ್ವಿ. ಅಯ್ಯಯ್ಯೋ 4 ತಂದಿದ್ವಿ. ಈಗ ಆಲ್ರೆಡಿ 3 ಒಂದು ಬಿದ್ದೋಗೈತೆ. ಇರಲಿ, ಹಾರು ಕಟ್ಟೋಣ. ಒಂದು ತೆಗೆದ್ಬಿಟ್ಟು ಹಾರು ಕಟ್ಟೋಣ. ಇರಲಿ, ಈಗ ಇಲ್ಲಿಂದ ಅಯ್ಯಪ್ಪ ನಾವು ಹೋಗೋಣ. ಪುರಿ ಅಂತೂ ಭಾರಿ ಇಷ್ಟ ನನಗೆ. ಇಲ್ಲಿ ಬಂದಾಗ ಯಾವತ್ತೇ ಕಾರಣಕ್ಕೂ ಮಿಸ್ ಮಾಡಲ್ಲ ಪುರಿ ತಗೊಳ್ಳೋದಂತೂ. ಫಸ್ಟ್ ಗಾಡಿ ಒಳಗೆ ಹತ್ತನೇ ರೀ. ಎಲ್ಲ ತಗೊಬಂದಿದ್ದಾಯ್ತು. ದರ್ಶನ ಮುಗೀತು. ಇವೆಲ್ಲ ಕಟ್ಟಬೇಕು. ಅದ್ರ ಜೊತೆಗೆ ಇಲ್ಲಿ ನೋಡಿ ಏನಂತಂದಿದ್ವಿ ಮುಂದೆ. ಇದು ಮಿರರ್ ರಾಡ್ ಮೊನ್ನೆ ಅನಿಲ ತಂದುಕೊಟ್ಟಿದ್ದು. ಇದು ರಾಜ್ಕೋಟಿಂದ ತಂದುಕೊಟ್ಟಿದ್ದು. ಅದು ಬಿಹಾರಿಂದ ತಂದುಕೊಟ್ಟಿದ್ದು. ನಮ್ಮ ಅನಿಲ ಎಲ್ಲಿಗೆ ಹೋದು ತಗೊಂಬಂದು ಕೊಡ್ತಿರ್ತಾನೆ ಒಂದೊಂದು ಐಟಮ. ಅವೆಲ್ಲ ಇಲ್ಲೆಲ್ಲ ಕಾಸ್ಟ್ಲಿ. ಹಂಗಾಗಿ ಅಲ್ಲಿ ಹೋದಾಗ ಹೇಳೋದು ತರಿಸೋದು ತಗೊಬಂದು ಕೊಡ್ತಾನೆ. ಈಗ ಸದ್ಯಕ್ಕೀಗ ನಾವು ಹೊರಡೋಣ. ದೇವ್ರ ದರ್ಶನ ಅಂತ ಆಯಿತು. ಡ್ಯೂಟಿ ಕೆಲಸ ಹೋಗ್ಬೇಕಲ್ಲಪ್ಪ, ಲೇಟ್ ಮಾಡೋಂಗಿಲ್ಲ. ಶನಿಮಾತ್ಮ ದೇವಸ್ಥಾನ ದೇವರೇ ಎಲ್ಲರಿಗೂ ಕಾಪಾಡಪ್ಪ. ನಮ್ಮ ಸಬ್ಸ್ಕ್ರೈಬರು, ನಮ್ಮ ಫಾಲೋವರು ಎಲ್ಲರಿಗೂ ಒಳ್ಳೇದಾಗಲಿ. ನಮಗೂ ಹಾಗೆ ಒಳ್ಳೇದು ಮಾಡಪ್ಪ. ಶನಿಮಾತ್ಮ ದೇವಸ್ಥಾನ ಇದು. ಸದ್ಯಕ್ಕೀಗ ಇನ್ನೂ 1 ಅವರ್ ಲೇಟ್ ಮಾಡಿದ್ರೆ ಇಲ್ಲಿ ಊಟ ಬೇರೆ ಇರುತ್ತೆ. ಆದರೆ 1 ಅವರ್ ಲೇಟ್ ಮಾಡಬೇಕು. 1 ಅವರ್ ಲೇಟ್ ಆದರೆ ಅಲ್ಲಿ ಲೇಟ್ ಆಗಿಬಿಡ್ತೈತೆ. ಆಮೇಲೆ ಲೋಡ್ ಆಗೋಲ್ಲ. ಯಾಕಂದರೆ ಇವತ್ತು ಲೋಡ್ ಮಾಡ್ಕೊಂಬಿಟ್ರೆ ನಾಳೆ ಅಲ್ಲಿ ಮೈಸೂರಲ್ಲಿ 1 ದಿನ ತಗೋತೈತೆ. ನಾಡ್ದು ಬೆಳಗ್ಗೆ ಹೋಗಿ ಖಾಲಿ ಮಾಡ್ಬೋದು. ಒಂದು ವೇಳೆ ಇವತ್ತು ಲೋಡ್ ಮಾಡ್ಕೊಂಬಿಟ್ಟಿಲ್ಲ ಅಂದರೆ ನಾಳೆ ಲೋಡ್ ಮಾಡ್ಕೊಂಡು ನಾಡ್ದು ಅಲ್ಲಿ ನಿಂತ್ಕೊಂಡು ಆಚೆ 4 ದಿವಸಕ್ಕೆ ಹೋಗಿ ಖಾಲಿ ಮಾಡೋದಾಗುತ್ತೆ. ಇದು ನೋಡಿ ನಮ್ಮ ಮದುವೆ ಕೆರೆ ನೀರು ಎಷ್ಟೈತೆ ಅಂತ. ಫೋನ್ ಬರ್ತೈತೆ, ನಮ್ಮ ಮಾಲಕರ ಫೋನ್ ಬರ್ತೈತೆ. ಇದೊಂದು ದೇವಸ್ಥಾನ. ಮುಂಚೆ ಆ ದೇವಸ್ಥಾನ ಸೆಂಟ್ರಲ್ ಇತ್ತು. ಸೆಂಟ್ರಲ್ ಇತ್ತು. ಒಂದು ರೋಡ್ ಆ ಕಡೆ ಬರೋದು, ಒಂದು ರೋಡ್ ಈ ಕಡೆ ಬರೋದು. ಇವಾಗ ಹಂಗಲ್ಲ, 2 ಈ ಕಡೆ ಮಾಡಿಬಿಟ್ಟಾರೆ. ದೇವಸ್ಥಾನ ಆ ಕಡೆ ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ದೇವಸ್ಥಾನ ಅಲ್ಲೇ ಇತ್ತು, ಆ ಕಡೆ ರೋಡ್ ಬಂದ್ ಮಾಡಿ 2 ರೋಡ್ ಈ ಕಡೆನೇ ಮಾಡಿಬಿಟ್ಟಾರೆ. ಇದು ಆಂಜನೇಯನ ದೇವಸ್ಥಾನ. ಆಂಜನೇಯನ ದೇವಸ್ಥಾನ ಪಾಸ್ ಆಯ್ತು ಇವಾಗ. ಮಧುರೆ ಕೆರೆ ಎಲ್ಲ. ಈಗ ಹೋಗೋಣ ಬರ್ರಿ. ಹೋಗಿ ಅಲ್ಲಿ ಹೋಗಿ ಸಿಗೋಣ. ನಮ್ಮ ಓನರ್ ಬೇರೆ ಫೋನ್ ಮಾಡ್ತಿದ್ರು, ಏನು ವಿಷಯ ಅಂತ ವಿಚಾರಿಸೋಣ. ಸ್ನೇಹಿತರೆ, ನಮ್ಮ ಗಾಡಿ ಬೆಳಗ್ಗೆ ಬಂದಿದ್ದಕ್ಕೆ ಲೋಡೆಲ್ಲ ಆಗಿ ನಿಂತಿದೆ. ಇನ್ನೂ ಬಿಲ್ಲು ಬಂದಿಲ್ಲ. ಸಿಕ್ಕಾಪಟ್ಟೆ ಬೆಂಗಳೂರಲ್ಲಿ ಚಳಿ. ಜರ್ಕಿನ್ ಹಾಕೊಂಡು ಕೂತಿದ್ದೀವಿ. ಇನ್ನು ಕಂಪ್ನಿ ಮುಂದೆನೇ ಇದ್ದೀವಿ. ಇಲ್ಲೆಲ್ಲ ಕಾಣ್ತಿರ್ಬೋದು. ಅವೆಲ್ಲ ಲೇಬರ್ಗಳು ರೂಮು. ಬೆಳಗ್ಗೆ ಬಂದಿದ್ದಕ್ಕೆ ಲೋಡೆಲ್ಲ ಮಾಡಿ ಟೈಮ್ ನೋಡಿ 9:15 ಆಯಿತು. ಲೋಡ್ ಆಗೈತೆ, ಇನ್ನೂ ಬಿಲ್ ಕೊಟ್ಟಿಲ್ಲ. ನೋ ಎಂಟ್ರಿ ಮುಗಿದೈತೆ. ಆರಾಮಾಗಿ ಹೋಗ್ಬೋದು. ಇವಾಗ ಬಿಲ್ ಒಂದು ಕೊಟ್ಟುಬಿಟ್ರೆ ಸಾಕು, ನಾವು ಹೋಯ್ತಾ ಇರ್ಬೋದು. ನೋಡೋಣ ಹಣ್ಣು ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ. ಬೆಳಕರೆ ಎಷ್ಟೊತ್ತಿಗೆ ಸ್ವಲ್ಪ ಮೈಸೂರಿಗೆ ಸರೆಲ್ಲ ಪಾಸ್ ಮಾಡಿ, ಗುಂಡ್ಲುಪೇಟೆ ಪಾಸ್ ಮಾಡಿ ಮಲಿಕೊಳ್ಳೋದು. ಬೆಳಗ್ಗೆ ಎದ್ದು ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ನಾಳೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳವೆ. ಅವು ಏನನ್ನೋದು ನಾಳೆ ಅಪ್ಡೇಟ್ ಮಾಡ್ತೀನಿ. ನಾಳೆ ಅವೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗೋದು. ಬರೀ ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ನೋಡ್ಕೊಂಡು ಹೊರಡೋಣ. ಫೈನಲ್ಲಾಗಿ 10 ಗಂಟೆಗೆ ಬಿಲ್ ಕೊಟ್ಟಿದ್ದಾರೆ. ಬಿಲ್ ಇಸ್ಕೊಂಡು ಹೊರಟಿದ್ದೀನಿ ಇವಾಗ. ನೋಡಿ ಅಲ್ಲೇ ಲೋಡ್ ಆಗಿದ್ದು. ಮುಂದೆ ಬಂದು ಯೂಟರ್ನ್ ಮಾಡ್ಕೊಬಂದು. ಇದು ವಾಲ್ವಾ ಕಂಪ್ನಿ ಕಾಣ್ತಿರ್ಬೋದು ನೋಡಿ. ವಾಲ್ವಾ ಕಂಪ್ನಿ ಮೇನ್ ಗೇಟ್ ಆಪೋಸಿಟೇ ಲೋಡ್ ಆಗಿದ್ದು ನೋಡಿ. ಎಲ್ಲ ಇದು ವಾಲ್ವಾ ಬಸ್ ಕಂಪ್ನಿ. ಇಲ್ಲಿಂದ ಸೀದಾ ಹೋಗೋಣ. ಹೆಂಗೂ ನೋ ಎಂಟ್ರಿ 10 ಗಂಟೆ ಮುಗೀತು. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ತೈತೆ. 9 ಗಂಟೆಗೆ ನೋ ಎಂಟ್ರಿ ಮುಗಿದಿರ್ತೇವೆ. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ತವೆ. ಹೊಡ್ಕೊಂಡು ಬಾಯಿಸ್ಕೊಂಡು ಹೋಗ್ಬಿಡೋಣ. ಮುಂದೆ ಅಲ್ಲಿ ಫಾರೆಸ್ಟ್ ಅವ್ರಿಗೆ ಬೇರೆ ಚೆಕ್ ಮಾಡಿಸ್ಬೇಕು. ಸೀಲ್ ಹೊಡ್ಸ್ಕೊಂಡು
ಹೋಯ್ತಾ ಇರೋದು ಹೊಸಕೋಟೆಯಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಸೀದಾ ಹೊಡ್ಸ್ಕೊಂಡು ಸೀದಾ ಹೋಯ್ತಾ ಇರೋದೇನೆ. ಇಲ್ಲಿಂದ ಮುಂದೆ ಬಂದೆ ಹೊಸಕೋಟೆಯಲ್ಲಿ ಇದ್ದೀನಿ ನೋಡಿ. ಇವೆಲ್ಲ ಗಾಡಿಗಳು ಊಟಕ್ಕೆ ನಿಲ್ಸಿರೋ ಇಲ್ಲಿ. ಹೊಸಕೋಟೆ ಗೊತ್ತಲ್ಲ, ದಮ್ ಬಿರಿಯಾನಿ ಭಾಳ ಫೇಮಸ್ಸು. ಅಕ್ಷಯ್ ದಮ್ ಬಿರಿಯಾನಿ ಅವು ಇವು ಅಂದ್ಕೊಂಡು ಟೋಲ್ ಹತ್ರನೂ ಒಂದು 2-3 ಅವೆ. ಎಲ್ಲ ಭಾರಿ ಫೇಮಸ್ಗಳು. ಸದ್ಯಕ್ಕೆ ನಾವೇನು ಊಟ ಮಾಡಲ್ಲ, ನಾವು ಊಟ ಮಾಡಿದ್ರೆ ಗಾಡಿ ಓಡಿಸಲ್ಲ. ಹಂಗಾಗಿ ನೋಡಿ ಇವೆಲ್ಲ ಹೋಟೆಲ್ ಬಿರಿಯಾನಿಗಳು ಇವೆಲ್ಲ. ನಾವು ಸೀದಾ ಹೋಯ್ತಾ ಇರೋಣ. ಈ ಹೊಸಕೋಟೆ ದಮ್ ಬಿರಿಯಾನಿ ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಕಾಯ್ತಿರ್ತಾರೆ ಜನಗಳೆಲ್ಲ. ನಮಗಂತೂ ಟೈಮ್ ಸಿಕ್ಕಿಲ್ಲ. ಒಂದೇ ಒಂದು ಸಲ ಇಲ್ಲಿ ಅಕ್ಷಯ್ ದಮ್ ಬಿರಿಯಾನಿ ಐತೆ ಟೋಲಲ್ಲಿ. ಸಂಜೆ ಟೈಮಲ್ಲೂ ಮಧ್ಯಾಹ್ನ ಟೈಮಲ್ಲಿ ಒಂದ್ಸಲ ಮಟನ್ ಬಿರಿಯಾನಿ ತಿಂದಿದ್ದೆ, ಒಂದೇ ಒಂದು ಸಲ ಅಷ್ಟೇ. ಅದು ಬಿಟ್ಟರೆ ಯಾವತ್ತೂ ತಿಂದಿಲ್ಲ. ನೋಡೋಣ, ಹೋಗೋಣ ಮುಂದೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಸೀದಾ ಹಾಕೋಬೇಕು. ನಾನು ಹೊಸಕೋಟೆ ಪಾಸ್ ಆಯಿತು, ಅಲ್ಲಿ ಚೆಕ್ ಪೋಸ್ಟ್ ಸೀದಾ ಹಾಕೊಂಡು ಸೀದಾ ಹೋಗ್ತಾ ಇರೋದೇನೆ. ಚಳಿ ಅಂತೂ ಚಳಿ, ಅಲ್ಲೇ ಶುರುವಾಗಿದೆ ಚಳಿ ನೋಡಿ. ನೋಡಿದ್ರ ಗಾಡಿ ಓಡಿಸ್ಬೇಕಂತ ಚಳಿಗೆ ಬೆಂಕಿನ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಚಳಿ ಹೊಸಕೋಟೆಯಲ್ಲಿ. ಟೈಮ್ ಬಂದು 3 ಗಂಟೆ ಆಯಿತು. ಮೈಸೂರು ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಬನ್ನೂರು ರೋಡ್ ಬಿಟ್ಟು ಮುಂದೆ ಇವೆಲ್ಲ ಮೈಸೂರು ಬೈಪಾಸು, ಇವೆಲ್ಲ ಮೈಸೂರು ಸಿಟಿ. ಇದು ಬೈಪಾಸ್ ರಿಂಗ್ ರೋಡ್. ಎಲ್ಲ ಸ್ಲೈಟಾಗಿ ಸ್ವಲ್ಪ ಇಬ್ಬನಿ ಇದೆ ಅಷ್ಟೇ, ಜಾಸ್ತಿ ಏನಾಗಿ ಈ ಕಡೆ ಎಲ್ಲ ಅಷ್ಟೇನಿಲ್ಲ. ನಮ್ಮ ಬೆಂಗಳೂರು ಕಡೆ ಇದ್ದಷ್ಟು ಚಳಿನೂ ಇಲ್ಲ ಇಲ್ಲಿ. ನೋಡ್ಬೋದು ನಮ್ಮ ಬೆಂಗಳೂರಲ್ಲಿ ಸಿಕ್ಕಾಬಿಟ್ಟೆ ಚಳಿನೂ ಐತೆ, ಎಲ್ಲ ಐತೆ ನೋಡಿ. ಸಾಯಂಕಾಲ ನಾನು ಲೋಡ್ ಮಾಡಿಸ್ಬೇಕಾದ್ರೆ ಚಳಿಗೆ ಜರ್ಕಿನ್ ಹಾಕೊಂಡು ಗಾಡಿ ಓಡಿಸಿದ್ದೆ. ಇವಾಗೆಲ್ಲ ಬಿಸಾಕ್ಬಿಟ್ಟು ಜರ್ಕಿನೆಲ್ಲ ಓಡಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಫುಲ್ಲು ಸೆಕೆ. ಅದು ಬೇರೆ ಬ್ಲೋವರ್ ಬೇರೆ ಹಾಕೊಂಡಿದ್ದೆ, ಈಗ ಬ್ಲೋವರ್ ಆಫ್ ಮಾಡಿದ್ದೀನಿ. ಯಾಕಂದರೆ ಸೌಂಡು ಇದಾಗುತ್ತೆ ಅಂತೇಳಿ. ಈ ಬ್ಯಾರಿಗೇಟ್ಗಳು ಅದು ಏನಕ್ಕಂತ ಹಿಂಗೆ ಹಾಕ್ಬಿಟ್ಬಿಟ್ಟಾರ ಗೊತ್ತಿಲ್ಲಪ್ಪ. ತುಂಬ ಬ್ಯಾರಿಗೇಟ್ಗಳು ಹಾಕ್ಬಿಟ್ಬಿಟ್ಟಾರೆ. ಬ್ಯಾರಿಗೇಟ್ಗಳದೇ ಅರ್ಧ ಲೇಟ್ ಆಗ್ತವೆ ನಮಗೆ. ಹೋಗೋಣ, ಅಲ್ಲೇ 3 ಗಂಟೆ ಆಯಿತು. ಇನ್ನೇನು ಆರಾಮಾಗಿ ನಂಜನಗೂಡು ತಪ್ಪಿರೆ ಗುಂಡ್ಲುಪೇಟೆ ಪಾಸಾಗಿ ಮಲಿಕೊಂಬಿಡೋದು. ಬೆಳಗ್ಗೆ ಎದ್ದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗೋಣ. ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟರ ಓಡಿಸೋಣ. ನೈಟ್ ಓಡಿಸೋದೇ ಉತ್ತಮ. ತಿರ್ಗಾ ಹಗ್ಲಲ್ಲಿ ಎದ್ದು ಟ್ರಾಫಿಕ್ ಒಳಗೆಲ್ಲ ಹಗ್ಲಲ್ಲಿ ಓಡಿಸ್ಕೊಂಡು ಸಮಸ್ಯೆ ಮಾಡ್ಕೊಂಡು ಹೋಗೋ ಬದಲು ನೋಡಿ ಹೆಂಗೈತೆ ನೋಡಿ, ಖಾಲಿ ರೋಡು. ಅದೇನೈತೆ ಖಾಲಿ ರೋಡು, ಒಂಟಿ ಗರ್ಲು ಅಂತ ಸಾಂಗ್ ಬರ್ತೈತಲ್ಲ, ಆ ಥರ ನಾವು ಖಾಲಿ ರೋಡಲ್ಲಿ ಹೆಂಗೆ ಬೇಕಾದ್ರೆ ಹೋಯ್ತಾ ಇರ್ಬೋದು. ಹಗ್ಲಲ್ಲಿ ಬಂದ್ರೆಲ್ಲ ಫುಸ್ಸಿ ಟ್ರಾಫಿಕ್ ಇರಲ್ಲ ಈ ರೋಡಾಗಲ್ಲ. ಹಂಗಾಗಿ ನೈಟ್ ಆದಷ್ಟು ಹೊಡ್ಕೊಳ್ಳೋ ಟ್ರೈ ಮಾಡಬೇಕು. ಹಿಂಗೂ ಫೈನಲ್ ಆಗಿ ಗುಂಡ್ಲುಪೇಟೆ ರೀಚ್ ಆದ್ವಿ. ಟೈಮ್ ಈಗ 4:15. ಗುಂಡ್ಲುಪೇಟೆ ಸಿಟಿ ಎಲ್ಲ ಪಾಸಾಗಿ ಈ ಕಡೆ ವೈನಾಡ್ ಕಡೆ ತಿರುಗಿಸ್ಕೊಂಡು ನಿಲ್ಸ್ಕೊಂಬಿಟ್ಟು ಮಲಿಕೊಳ್ಳೋಣ. ಈ ರೋಡಲ್ಲೆಲ್ಲ ಈ ಸಮಸ್ಯೆ ನೋಡೋ, ಸಿಂಗಲ್ ರೋಡ್ ಇರೋದ್ರಿಂದ ಟ್ರಾಫಿಕ್ ಎಲ್ಲ ಆಗುತ್ತೆ. ಹಂಗಾಗಿ ವೈನಾಡ್ ಕಡೆ ತಿರುಗ್ಕೊಂಡು ನಿಲ್ಸ್ಕೊಂಬಿಡೋಣ ಅಂತೇಳಿ ಹೋಯ್ತಾ ಇದ್ದೀನಿ. ಇನ್ನೊಂದು 1.5-2 ಕಿಲೋಮೀಟ್ರು ತಿರ್ಸ್ಕೊಂಡು ಎಲ್ಲಿ ಜಾಗ ಚೆನ್ನಾಗೈತೆ, ಎಲ್ಲಿ ಸೇಫ್ಟಿ ಐತೆ ಅಲ್ಲಿ ಮಲಿಕೊಳ್ಳೋದು. ವೆಲ್ಕಮ್ ಟು ಗುಂಡ್ಲುಪೇಟೆ. ಚಳಿ ಈ ಕಡೆ ಎಲ್ಲ ಸ್ವಲ್ಪ ಇದೈತೆ, ಕರ್ಟನ್ ಹಾಕೊಂಡ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಇರಲಿಲ್ಲ ಚಳಿ, ಇದೆಲ್ಲ ಒಂದು ಸ್ವಲ್ಪ ಚಳಿ ಬರ್ತೈತೆ. ಗುಂಡ್ಲುಪೇಟೆ 4 ಲೈನ್ ಇದೆ. ಸದ್ಯಕ್ಕೆ ಆಲೆ 4:15. ಎಷ್ಟೊತ್ತು ಬಿಟ್ಟಿದ್ದು ನಾನು, 10 ಗಂಟೆನ 10:15 ಬಿಟ್ಟಿದ್ದು. ಅಲ್ಲಿಗೆ 10 ಗಂಟೆನೇ ಮಡಿಕೊಂಬಿಡೋಣ. 1, 2, 3, 4, 5, 6, 7, 7.5 ಅವರ್ ನಾನು ಸ್ಟಾಪಾಗಿ ಬರ್ತಾ ಇದ್ದೀನಿ. ಎಲ್ಲೆಲ್ಲೂ ನಿಲ್ಲಿಸಿಲ್ಲ. ಸೀದಾ ಬಂದು ಬಿಡದಿಯಲ್ಲಿ ಒಂದು, ಅಲ್ಲಿಂದ ಚನ್ನಪಟ್ಟಣದ ಹತ್ರ ಒಂದು, ಇವಾಗ ನೆಕ್ಸ್ಟು ಇಲ್ಲೇ.
ಏನು ಗಾಡಿ ರೋಡಲ್ಲಿ ನಿಂತಿರಂಗೈತೆ ಬಸ್ಸು. ಹಾಂ ಕರೆಕ್ಟ್. ಏನೋ ಬಾವುಟನ ಫ್ಲಾಗ್ ಏನೋ ಹಾಕ್ತಾವ್ರೆ ಇಲ್ಲೆಲ್ಲ. ಬಸ್ಸು ಸೈಡ್ಗೆ ತಗೊಂಡು ಬಸ್ ಮೇಲೆ ನಿಂತ್ಕೊಂಡು ಕಟ್ತಾವ್ರೆ ನೋಡಿ ಫ್ಲಾಗ್, ಕರ್ನಾಟಕದ ಫ್ಲಾಗ್. ಇರಲಿ, ಅವ್ರವ್ರದ್ದು ಏನನ್ನ ಕಟ್ತಾರೆ. ಸದ್ಯಕ್ಕೆ ನಾವು ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗುವ. ಐ ಲವ್ ಗುಂಡ್ಲುಪೇಟೆ. ಪರವಾಗಿಲ್ಲ, ಚೆನ್ನಾಗಿ ಸ್ಟಿಕ್ಕರಲ್ಲಿ ಹಾಕ್ಸಾರ ಲೈಟಿಂಗ್. ಚಾಮರಾಜನಗರ ಲೆಫ್ಟು 33, ಊಟಿ 68, ಕೋಳಿಕೋಡ್ 153 ಅಂದರೆ ಕ್ಯಾಲಿಕೇಟು 153 ಕಿಲೋಮೀಟ್ರು. ಅದರಿಂದ ನಾವು ರಾಮಾಚಾರ್ಯ 15, ಇದು ಪುನಿಮಂಗ್ಲ 15, 35-40 ಕಿಲೋಮೀಟ್ರ್ ಹಿಂದಕ್ಕೇನೆ ಖಾಲಿ ಆಗುತ್ತೆ ನಮ್ಮದು. ನಮ್ಮದೇನು ಜಾಸ್ತಿ ದೂರ ಏನು ಹೋಗಂಗಿಲ್ಲ, ಪಕ್ಕ 40 ಕಿಲೋಮೀಟ್ರ್ ಹಿಂದೆನೇ. ಕ್ಯಾಲಿಕೇಟ್ ಏನು ಹೋಗಂಗೆ ಏನಿಲ್ಲ. ಇಲ್ಲೇನಾ? ಹಾಂ, ಇಲ್ಲೇ ರೈಟ್ಗೆ, ಇಲ್ಲೇ ರೈಟ್ಗೆ, ಇಲ್ಲೇ ರೈಟ್ಗೆ, ಇಲ್ಲೇ ರೈಟ್ಗೆ, ಇಲ್ಲೇ ರೈಟ್ಗೆ, ಇಲ್ಲೇ ರೈಟ್ಗೆ. ಇಲ್ಲೇ ಎಲ್ಲಾರು ಹಾಕೊಂಡು ಮಲಿಕೊಂಬಿಡೋಣ. ಹಾಂ, ಸ್ವಲ್ಪ ಮುಂದೆ ಹಾಕೊಳ್ಳೋಣ. ಸಿಗ್ನಲಲ್ಲಿ ಜಂಕ್ಷನಲ್ಲಿ ಬೇಡ, ಮುಂದೆ ಎಲ್ಲಾರು ಹಾಕೊಂಡು ಮಲಿಕೊಳ್ಳೋಣ. ಅದು ಸೀದಾ ಹೋದರೆ ಊಟಿ, ಇದು ವೈನಾಡ್, ಕ್ಯಾಲಿಕಟ್. ಅಲ್ಲಿ ನಾವು ಮಾಮೂಲಿ ಪಾರ್ಕಿಂಗಲ್ಲಿ ಹೋಗಿ ಮಲಿಕೋಬೋದಿತ್ತು, ಸ್ವಲ್ಪ ಕೆಲಸ ಇದೆ ಇಲ್ಲಿ, ಹಂಗಾಗಿ ಇಲ್ಲೇ ಮಲಿಕೊಳ್ಳೋಣ. ಬೆಳಗ್ಗೆ ಎದ್ದು ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಅಡುಗೆ ಗಿಡ್ಗೆ ಮಾಡ್ಕೊಂಡು ತಿನ್ಕೊಂಡು ಮಲಿಕೊಂಡು ಸಾಯಂಕಾಲ ಬಿಡೋದು. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಸಿ ಯು.